ನಮಸ್ಕಾರ, ಅನ್ನೂಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಒಂದು ಸಮ್ಮರ್ ಡ್ರಿಂಕ್ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಂದರೆ ಆಂಪನ್ನ. ಇದು ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗೆ ಹೇಳಿ ಮಾಡಿಸಿದಂಥ ಡ್ರಿಂಕ್ ಇದು. ಬನ್ನಿ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥ ಅಂತ ನೋಡೋಣ. ಆಂಪನ್ನ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನಿಲ್ಲಿ 2 ಮಾವಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮಾವಿನಕಾಯಿ ತೊಗೊಂಡಿದ್ದೆ, ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ. 1/4 ಬಟ್ಲಿನಷ್ಟು ಪುದೀನ, ಹಾಗೆ ಇಲ್ಲಿ 4 ರಿಂದ 5 ಚಮಚ ಸಕ್ಕರೆ, 1 ಟೀ ಚಮಚ ಬ್ಲ್ಯಾಕ್ ಸಾಲ್ಟು, ರುಚಿಗೆ ತಕ್ಕನಷ್ಟು ಉಪ್ಪು, 1 ಟೀ ಚಮಚ ಫ್ರೆಶ್ ಜೀರಿಗೆ ಪೌಡರು, ಹಾಗೆ 1 ಇಂಚು ಶುಂಠಿ ಬೇಕಾಗತ್ತೆ, ಮತ್ತು 1 ಲೀಟ್ರಿನಷ್ಟು ನೀರು ಬೇಕಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಮಾವಿನಕಾಯಿನ ಮೊದಲು ಬೇಯಿಸ್ಕೊಳ್ಬೇಕು. ಸೊ ಅದಕ್ಕೆ ನಾನು ಒಂದು ಕುಕ್ಕರ್ಗೆ ಈ ಮಾವಿನಕಾಯಿನ ಹಾಕ್ಕೊಳ್ತೀನಿ. ಹಾಗೆ ನಾನು 1 ಇಂಚು ಶುಂಠಿ ತೊಗೊಂಡಿದ್ದಲ್ಲ, ಅದನ್ನು ಸಹ ಸೇರಿಸ್ಕೊಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಶುಂಠಿ ಪೌಡರ್ ಇದೆ ಅದನ್ನು ಹಾಕ್ಕೊಳ್ಬೋದು. ಇಲ್ಲಿ ನಾನು ಶುಂಠಿನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನ 2 ಸೀಟಿ ಕೂಗಿಸ್ಕೊಳ್ತೀನಿ. ಮಾವಿನಕಾಯಿನ ಈಗ ಬೇಯಿಸ್ಕೊಂಡಿದ್ದೀನಿ. ಇದು ನೋಡಿ ನೀಟಾಗಿ ಬೆಂದಿದೆ. ಈಗ ನಾನು ಇದನ್ನೆಲ್ಲ ಜಾರ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾನೊಂದು ಜಾರ್ ಇಟ್ಕೊಂಡಿದ್ದೀನಿ. ಈಗ ನಾನು ಬೇಯಿಸ್ಕೊಂಡಿದ್ದಲ್ಲ ಮಾವಿನಕಾಯಿ ಮತ್ತು ಶುಂಠಿ ಎರಡನ್ನೂ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಪುದೀನ ಹಾಕ್ಕೊಳ್ತೀನಿ. ಪುದೀನ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ನಾನು ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಸೊ ನಾನು ಆಲ್ಮೋಸ್ಟ್ ಒಂದು 3 ರಿಂದ 4 ಟೇಬಲ್ ಚಮಚದಷ್ಟು ಹಾಕ್ಕೊಳ್ತೀನಿ. ಈಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ನೋಡಿ ಈ ರೀತಿ ನಾನು ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಈಗ ನಾನು ಇದೇ ಜಾರಿಗೆ ನೀರು ಹಾಕ್ಕೊಂಡಿದ್ದೀನಿ. ಒಂದು 2 ಕಪ್ಪಿನಷ್ಟು ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ತೀನಿ. 1 ಟೀ ಸ್ಪೂನ್ ಜೀರಾ ಪೌಡ್ರು, ಹಾಗೆ 1 ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಒಂದು ಅರ್ಧ ಟೀ ಚಮಚದಷ್ಟು ಕಾಮನ್ ಸಾಲ್ಟ್. ಇದು ಆ್ಯಕ್ಚುಲಿ ತೆಳುನೇ ಇರುತ್ತೆ. ಸೊ ನೋಡಿ ನೀರು ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರಿನ ಒಂದು ಕಪ್ಪಿನಷ್ಟು ಸೇರಿಸ್ಕೊಳ್ತೀನಿ. ಸೊ ಈಗ ನಾನೆಲ್ಲ ಹಾಕಿದ್ದೀನಿ ಇದರಲ್ಲಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಜಗ್ಗಿಗೆ ಹಾಕ್ಕೊಳ್ಳೋಣ. ನಾವು ಇದನ್ನು 2 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಈ ರೀತಿ ಮಾಡಿದರೆ 2 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಈಗ ಇದನ್ನು ನಾನು ಸರ್ವ್ ಮಾಡ್ತೇನೆ. ಈಗ ನಾನು ಆಂಪನ್ನ ಸರ್ವ್ ಮಾಡಿದ್ದೀನಿ. ಅದಕ್ಕೆ 1-2 ಐಸ್ ಕ್ಯೂಬ್ ಹಾಕ್ಕೊಂಡು, ಸೊ ನಾನು ಈ ರೀತಿ ಇದನ್ನು ಸರ್ವ್ ಮಾಡಿದ್ದೀನಿ. ಈ ಸಮ್ಮರ್ಗೆ ಇದು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಇದನ್ನು ಓಲ್ ಮ್ಯಾಂಗೋ ಹಾಕಿನೂ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡ್ಬೋದು. ನಾನು ಕಟ್ ಮಾಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ದೇನಾದ್ರು ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.